ಹಾಯ್ ಹಲೋ ನಮಸ್ತೆ, ನೀವ್ ನೋಡ್ತಾ ಇದ್ದೀರಾ ಪಬ್ಲಿಕ್ ನ್ಯೂಸ್ 24x7. ನಾನು ನಿಮ್ಮ ಮೇಘನಾ. ನೀವೇನಾದ್ರೂ ನಿಮ್ಮ ಕನಸಿನ ಮನೆಯನ್ನ ಕಟ್ತಾ ಇದ್ರೆ ಅಂಡ್ ಅದಕ್ಕೋಸ್ಕರ ಟೈಲ್ಸ್ ಮತ್ತೆ ಸ್ಯಾನಿಟರಿಗೆ ದ ಬೆಸ್ಟ್ ಶಾಪ್ ನೋಡ್ತಾ ಇದ್ರೆ, ಸೊ ಇವತ್ತು ನಾನ್ ಬಂದಿದ್ದು ಟ್ರೈಲ್ಸ್ ಬೈ ಟ್ರೆಂಡ್ಸ್ ಅಂಡ್ ಟ್ರೆಂಡ್ಸ್ ಸ್ಯಾನಿಟರಿ ಸ್ಟುಡಿಯೋ ಅಲ್ಲಿ. ಸೊ ಇಲ್ಲಿ ನಿಮ್ಗೆ ದ ಬೆಸ್ಟ್ ಕಲೆಕ್ಷನ್ಸ್ ಸಿಗುತ್ತೆ ಅಂಡ್ ಇದು ಲೊಕೇಟ್ ಆಗಿರೋದು RR ನಗರ್ ಬ್ಯಾಂಗ್ಳೂರಲ್ಲಿ. ಸೊ ಹಾಗಿದ್ರೆ ಇಲ್ಲಿನ ಕಲೆಕ್ಷನ್ಸ್ ನ ಒಂದೊಂದಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಫೌಂಡರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಿಮ್ಮ ಹೆಸರೇನು? ನನ್ನ ಹೆಸರು ಕಿರಣ್ ಗೌಡ ಅಂತ. ಓಕೆ, ಸೊ ಈ ಫೀಲ್ಡ್ ನಿಮ್ಗೆ ಎಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ ಅಂಡ್ ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ನಾನು ಈ ಫೀಲ್ಡ್ ಗೆ 2008 ಅಲ್ಲಿ ಬಂದೆ. ಸೊ ಅಪ್ ಟು 2023 ತನಕ ನಾನು ಈ ಫೀಲ್ಡ್ ಅಲ್ಲಿ ಬೇರೆ ಬೇರೆ ಫಾರ್ಮಲ್ ವರ್ಕ್ ಮಾಡಿ, ಸೊ ನನಗೆ ಕಂಪ್ಲೀಟ್ ಆಗಿ ಟೈಲ್ಸ್ ಬಗ್ಗೆ ಸ್ಯಾನಿಟರಿ ಬಗ್ಗೆ ಯಾವಾಗ ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ಮಾಡ್ಬೋದು ಅನ್ಸ್ತು. ಸೊ ಅವಾಗ 2023 ನಲ್ಲಿ ನಾನು ಇದನ್ನ ಫರ್ಮ್ ಓಪನ್ ಮಾಡಿದೆ. ಓಕೆ, ಸೊ ಇಲ್ಲ ಬೇರೆ ಕಡೆ ಎಲ್ಲ ಟೈಲ್ಸ್ ಶಾಪ್ ಅಂತ ಕರೀತಾರೆ, ಬಟ್ ನಿಮ್ಗೆ ಇಲ್ಲಿ ಸಮಥಿಂಗ್ ಸ್ಟುಡಿಯೋ ಅನ್ನೋ ವರ್ಡ್ ನ ಯೂಸ್ ಮಾಡಿದ್ರೆ ಯಾಕೆ? ಸೊ ನಾನು ಈ ಕಾನ್ಸೆಪ್ಟ್ ಅಂದ್ರೆ ಟೈಲ್ಸ್ ಅಂಡ್ ಸ್ಯಾನಿಟರಿ ಸ್ಟುಡಿಯೋ ಮಾಡ್ಬೇಕು ಅಂತ ಏನಕ್ಕೆ ಅನ್ಕೊಂಡೆ ಅಂತಂದ್ರೆ, ಯೂಶಲಿ ನಾವು ಬ್ಯಾಂಗ್ಳೂರಲ್ಲಿ 90% ಆಫ್ ನೀವು ಜಾಗ ನೋಡಿದ್ರೆ ಒಂದು ನಾರ್ಮಲ್ ಟೈಲ್ಸ್ ಶಾಪ್ ಗಳೇ ಸಿಗ್ತಾವ್ ನಿಮ್ಗೆ. ಎಲ್ಲಿ ನೋಡ್ರು ಅದೇ ಮಾರ್ಬಲ್ ಫಿನಿಶಿಂಗ್ ಬೇಸಿಕ್. ಎಲ್ಲಾರು ಏನಂತಾರೆ, ಒಂದು ಬಜೆಟೆಡ್ ಕಾನ್ಸೆಪ್ಟ್ ಇಟ್ಕೊಂಡೆ ಟೈಲ್ಸ್ ಮಾರಕ್ ಹೋಗ್ತಾರೆ, ಕಸ್ಟಮರ್ ಇಂಪ್ರೆಸ್ ಮಾಡ್ಬೋದು ಅಂತ. ನನ್ ಗೊತ್ತಿತ್ತು, ಒಂದು ಪ್ರೀಮಿಯಂ ಕಸ್ಟಮರ್ ಗೆ ನಾವು ಒಂದು ಪ್ರೀಮಿಯಂ ಲುಕ್ ಕೊಡುವಂತದ್ದು ಮತ್ತೆ ಕ್ವಾಲಿಟಿ ಹೈ ಕ್ವಾಲಿಟಿ ಇರುವಂತ ಟೈಲ್ಸ್ ಗಳು ಕೊಟ್ರೆ ನಾನ್ ಸಮಥಿಂಗ್ ಆ ಝೋನರ್ ಇಂದ ಆಚೆ ಬರ್ತೀನಿ. ಸೊ ಅವಾಗ ಕಸ್ಟಮರ್ ಗಳಿಗೆ ನಾನ್ ಸಮಥಿಂಗ್ ಏನೋ ಡಿಫ್ರೆಂಟ್ ಕೊಡ್ಬೋದು, ಆ ಒಂದು ಸೆಗ್ಮೆಂಟ್ ನಾನು ಪಾಪ್ಯುಲರ್ ಆಗ್ಬೋದು. ಸೊ ಹಂಗಾಗಿ ನಾನು ಇದನ್ನ ಸ್ಟುಡಿಯೋ ಅಂತ ಹೆಸರಿಟ್ಟು, ಆ ಸ್ಟುಡಿಯೋ ತಕ್ಕನಂಗೆ ನೀವೇ ಕಲೆಕ್ಷನ್ಸ್ ಗಳು ನೋಡಿದಂಗೆ ತುಂಬಾ ಯುನಿಕ್ ಆಗಿರುವಂತದ್ದು. ಮತ್ತೆ ನನ್ ಫಸ್ಟ್ ಪ್ರಿಫರೆನ್ಸ್ ಬಂತು ಕ್ವಾಲಿಟಿ ಜೊತೆಗೆ ಕಲೆಕ್ಷನ್ಸ್. ಮತ್ತೆ ಅದಕ್ಕೆ ನೆಕ್ಸ್ಟ್ ಏನ್ ಬರುತ್ತೆ, ಕಸ್ಟಮರ್ ನನ್ನಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಪ್ರೈಸಿಂಗ್ ಪಾರ್ಟ್ ಆಗ್ಲಿ ಮತ್ತೆ ಸರ್ವಿಸ್ ಪಾರ್ಟ್ ಆಗ್ಲಿ, ಅದ್ರಲ್ಲಿ ನಾವು ಯಾವತ್ತೂ ಬ್ಯಾಕ್ ಇಲ್ಲ. ಸೊ ಅವ್ರ ಸಪೋರ್ಟ್ ಇವಾಗ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ಸೊ ಸರ್, ನಿಮ್ಮಲ್ಲಿ ಯಾವ್ದು ವೆರೈಟಿ ಟೈಲ್ಸ್ ಇದೆ ಅಂಡ್ ಸ್ಯಾನಿಟರಿ? ಸೊ ನಾವು ಇವಾಗ ಆಕ್ಚುಲಿ ಹೇಳ್ಬೇಕಂತಂದ್ರೆ, ಈಗ ಏನ್ ಟ್ರೆಂಡ್ ಓಡ್ತಾ ಇದೆ ಮಾರ್ಕೆಟ್ ಅಲ್ಲಿ, ಇವಾಗ ಜನ ಆಕ್ಚುಲಿ ನನ್ಗೆ ಈ ತರ ಕಿಟ್ ಕ್ಯಾಟ್ ತರ ಟೈಲ್ಸ್ ಬೇಕು ಅಂತಾರೆ, ಸಬ್ವೆ ಬೇಕು ಅಂತಾರೆ, ಮೊರಕನ್ಸ್ ಬೇಕು ಅಂತಾರೆ, ಫ್ಲೋರಲ್ ಪ್ಯಾಟರ್ನ್ಸ್ ಗಳು ಬೇಕು ಅಂತಾರೆ. ಸೊ ಆಮೇಲೆ ಮಾರ್ಬಲ್ ಟೈಲ್ಸ್ ಗಳು, ಮಾರ್ಬಲ್ ಲುಕ್ ಕೊಡುವಂತ ಟೈಲ್ಸ್ ಗಳು, ಸ್ಮಾರ್ಟ್ ಮಾರ್ಬಲ್ 15mm ಸ್ಲ್ಯಾಬ್ ಬೇಕು ಅಂತಾರೆ. ಸೊ ಪ್ರತಿ ಒಂದು ವೆರೈಟಿ ಟೈಲ್ಸ್ ಅಲ್ಲಿ ಇವತ್ತು ಏನೇನ್ ಟ್ರೆಂಡ್ ಅಲ್ಲಿ ಇದೆ ಮತ್ತೆ ಮಾರ್ಕೆಟ್ ಅಲ್ಲಿ ಏನ್ ಎಕ್ಸ್ಕ್ಲೂಸಿವ್ ಆಗಿ ಹೋಗ್ತಾ ಇದೆ, ಪ್ರತಿ ಒಂದು ವೆರೈಟೀಸ್ ನಮ್ಮ ಹತ್ರ ಸಿಗುತ್ತೆ. ಬೇಸಿಕ್ ಇಂದ ಹಿಡಿದು ಅಪ್ ಟು ಎಂಡ್ ಏನು ಫಿನಿಶಿಂಗ್ ಟೈಲ್ಸ್ ಬರುತ್ತೆ, ಅಂದ್ರೆ ಕ್ವಾಲಿಟಿ ವೈಸ್ ಆಗ್ಲಿ ಮತ್ತೆ ಕಲೆಕ್ಷನ್ಸ್ ಅಲ್ಲಿ ಕಂಪ್ಲೀಟ್ ರೇಂಜ್ ನಮ್ಮ ಹತ್ರ ಸಿಗುತ್ತೆ. ಓಕೆ, ಸ್ಯಾನಿಟರಿ ಕೂಡ ಹೌದು, ಸ್ಯಾನಿಟರಿ ಕೂಡ ನಮ್ಮಲ್ಲಿ ನಿಮ್ಗೆ ಎಲ್ಲ ಪ್ರೀಮಿಯಂ ಬ್ರಾಂಡ್ಸ್ ನಾವು ಡೀಲ್ ಮಾಡ್ತಾ ಇದೀವಿ. ಯಾವ್ದು ನಾವು ಅಂತ ಬ್ರಾಂಡ್ ರೆಕಮೆಂಡ್ ಮಾಡೋದು, ಯಾಕಂದ್ರೆ ನಾವು ಸರ್ವಿಸ್ ಅಂದ್ರೆ ನಾವು ಸೇಲ್ ಮಾಡಿದ್ಮೇಲೆ ನೀವು ಕಂಪನಿಯಿಂದ ಸರ್ವಿಸ್ ತಗೊಬಹುದು ಅಂತ ಬ್ರಾಂಡ್ ಗಳು ಮಾತ್ರ ನಾವು ರೆಕಮೆಂಡ್ ಮಾಡಿ ನಮ್ ಕಡೆಯಿಂದ ನಾವು ಸೇಲ್ ಮಾಡ್ತಾ ಇದ್ದೀವಿ. ಓಕೆ ಸರ್, ಬೆಸ್ಟ್ ಕ್ವಾಲಿಟಿ ಇರುವಂತ ಟೈಲ್ಸ್ ನ ಯಾಕೆ ಯೂಸ್ ಮಾಡ್ಬೇಕು ಕಸ್ಟಮರ್ಸ್ ಮನೆ ಕಟ್ಟೋ ಟೈಮ್ ಅಲ್ಲಿ? ನೋಡಿ, ಟೈಲ್ಸ್ ಅನ್ನೋದು ಆಕ್ಚುಲಿ ಎಲ್ಲರಿಗೂ ಗೊತ್ತಿರೋದು ಸ್ಟ್ರಕ್ಚರ್ ಮೆಟೀರಿಯಲ್. ಸೊ ನಾವೊಂದ್ ಲೈಟ್ ಅಲ್ಲಿ ಎಡ್ಬಿಟ್ವಿ, ಒಂದ್ ಕಮೋಡ್ ಹಾಕೋದ್ರಲ್ಲಿ ನಾವೇನೋ ರಾಂಗ್ ಸೆಲೆಕ್ಷನ್ ಮಾಡ್ಕೊಂಡ್ಬಿಟ್ವಿ, ಒಂದ್ ಪೇಂಟಿಂಗ್ ಅಲ್ಲಿ ನಾವೇನೋ ರಾಂಗ್ ಸೆಲೆಕ್ಷನ್ ಮಾಡ್ಕೊಂಡ್ವಿ ಅಂದ್ರೆ ಕೂಡ ಇನ್ ಫ್ಯೂಚರ್ ಅಲ್ಲಿ ಅದನ್ನ ನಾವು ರಿಪ್ಲೇಸ್ಮೆಂಟ್ ಮಾಡ್ಕೊಬಹುದು. ಈ ವರ್ಡ್ ನೀವು ನೋಡ್ಕೊಳ್ಳಿ, ದಿಸ್ ಇಸ್ ಕಾಲ್ಡ್ ರಿಪ್ಲೇಸ್ಮೆಂಟ್. ಟೈಲ್ಸ್ ಅನ್ನೋದು ಸ್ಟ್ರಕ್ಚರ್ ಮೆಟೀರಿಯಲ್ ಆಗಿರೋದ್ರಿಂದ ಅದು ರಿನೋವೇಷನ್ ಅಂತ ಬರುತ್ತೆ. ಸೊ ರೆನೋವೇಷನ್ ಅನ್ನೋದು ತುಂಬಾ ಹೆಡ್ಡೇಕ್ ಕೆಲಸ. ಅದು ನಿಮ್ಗೆ ಇವತ್ತೇನ್ ನಾವು 10 ರೂಪಾಯಿ ಉಳಿಸಿದ್ರೆ, ನಾವು ಇಲ್ಲ ನನ್ ಬಜೆಟ್ ಸ್ವಲ್ಪ ಇದಾಗ್ತದೆ, ನಾನು 10 ರೂಪಾಯಿ ಉಳಿಸ್ತೀನಿ ಅಂತ ನೀವೇನೋ ಲೋ ಕ್ವಾಲಿಟಿ ಟೈಲ್ ಹಾಕೊಂಡ್ರೆ ಮುಂದಕ್ಕೆ ಅದು ನಿಮ್ಗೆ 100 ರೂಪಾಯಿ ಕೆಲಸ ತಂದ್ಕೊಡುತ್ತೆ. ಅಂದ್ರೆ ಅಷ್ಟು ಖರ್ಚು ಬರುತ್ತೆ ನಿಮ್ಗೆ. ಸೊ ಹಂಗಾಗಿ ಇವಾಗ ಟೈಲ್ಸ್ ಒಂದು ಕಮ್ಮಿ ರೇಟ್ ಅಲ್ಲಿ ಸಿಗ್ತಾ ಇದೆ, ಡೆಫಿನೆಟ್ಲಿ ಹೇಳ್ತೀನಿ ಕೇಳಿ, ಕ್ವಾಲಿಟಿ ವೈಸ್ ಅಲ್ಲಿ ಕಮ್ಮಿ ಇದ್ದೇ ಇರುತ್ತೆ. ಸೊ ಅವ್ರು ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ಅದು ಫೈರ್ ಏನ್ ಮಾಡ್ತಾರೆ, ಡೆನ್ಸಿಟಿ ಎಷ್ಟಿರುತ್ತೆ, ಕಂಪ್ರೆಷನ್ ಎಷ್ಟು ಕೊಡ್ತಾರೆ, ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾರೂನು ಅವ್ರು ಕೊಡೋ ಪ್ರೈಸಿಂಗ್ ಹೆಂಗ್ ಕೊಡ್ತಾರೆ ಅದ್ ತಕ್ಕನಂಗೆ ಕ್ವಾಲಿಟಿ ಅಂತ ಅಷ್ಟೇ ಕೊಡಕ್ಕಾಗತ್ತೆ, ಇನ್ನೇನು ಎಕ್ಸ್ಟ್ರಾ ಅಂತೂ ಕೊಡಕ್ಕಾಗತ್ತಿಲ್ಲ. ಸೊ ಹಂಗಾಗಿ ಸ್ಟ್ರಕ್ಚರ್ ಮೆಟೀರಿಯಲ್ ಆಗಿರೋದ್ರಿಂದ ಕ್ವಾಲಿಟಿ ಪ್ರಿಫರೆನ್ಸ್ ಇಟ್ಕೊಂಡು ಫಸ್ಟ್ ಟೈಲ್ ನ ಸೆಲೆಕ್ಷನ್ ಮಾಡೋದು ನನ್ ಸಜೆಷನ್. ಹಂಗಾಗಿ ನನ್ ಪ್ರತಿಯೊಂದು ಕಸ್ಟಮರ್ಗೂ ಬರೋ ನಾನು ಹೇಳ್ತೀನಿ, ಸೊ ನಮ್ ಟೈಲ್ಸ್ ಈ ತರ ಕ್ವಾಲಿಟಿ ಇದೆ, ದಯವಿಟ್ಟು ಇದನ್ನ ಯೂಸ್ ಮಾಡಿ, ಚೆನ್ನಾಗಿ ನಿಮ್ ಮನೆ ಬಾಳಿಕೆ ಬರ್ತದೆ ಒಂದು ಗ್ಯಾರಂಟಿ ಕೊಟ್ಟು ನಾನು ಅವ್ರಿಗೆ ಪ್ರಾಡಕ್ಟ್ ನ ಕೊಡ್ತೀನಿ. ಹಂಗಾಗಿ ನಮ್ ಕಸ್ಟಮರ್ ಸ್ಯಾಟಿಸ್ಫೈ ಇದಾರೆ, ಇದುವರೆಗೂ ತಗೊಂಡೋಗಿರೋ ತುಂಬಾ ಜನ ರೆಫರ್ ಮಾಡಿ ಕಳಿಸ್ತಾ ಇದಾರೆ. ಓಕೆ, ಸೊ ಬೆಸ್ಟ್ ಕ್ವಾಲಿಟಿ ಇರೋ ಟೈಲ್ಸ್ ತುಂಬಾ ಇಂಪಾರ್ಟೆಂಟ್ ಅಂತೀರಾ? ಓಕೆ ಸರ್, ಥ್ಯಾಂಕ್ ಯು. ದೂರದಿಂದ ಬಂದು ಆರ್ಡರ್ ಮಾಡಿದ್ರೆ ಅಲ್ವಾ ಸರ್, ಈಗ ಟೈಲ್ಸ್ ತಗೊಂಡ್ ಹೋಗೋಕೆ ಒಂದು ಭಯ ಇರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಹೇಗಿರುತ್ತೆ ಅಂತ. ಸೊ ಅವ್ರಿಗೆಲ್ಲ ಯಾವ ರೀತಿ ಸರ್ವಿಸಸ್ ಕೊಡ್ತೀರಾ? ಆಕ್ಚುಲಿ ನಾವು ಈಗ ಆಲ್ರೆಡಿ ತುಂಬಾ ದಿನಗಳಿಂದ ನಾವು ಬೇರೆ ಬೇರೆ ಸ್ಟೇಟ್ ಗಳಿಂದ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಗಳಿಂದ ಬರೋ ಕಸ್ಟಮರ್ ನಾವು ಆಲ್ರೆಡಿ ಸರ್ವಿಸ್ ಕೊಡ್ತಾ ಇದೀವಿ. ಆ ರೆಸ್ಪಾನ್ಸಿಬಿಲಿಟಿ ನಾನೇ ತಗೊಂತಾ ಇದೀನಿ. ಸೊ ಅಪ್ ಟು ಅವ್ರ ಸೈಟ್ ಹೋಗೋ ತನಕ ನನ್ಗೆ ಗೊತ್ತಿರುವಂತ ತುಂಬಾ ಒಳ್ಳೆ ಡ್ರೈವರ್ಸ್ ಗಳು, ಮತ್ತೆ ಕೆಳಗಡೆ ಪ್ಲಾಟ್ಫಾರ್ಮ್ ಎಲ್ಲ ನೀಟಾಗಿ ಟೈಲ್ ಡ್ಯಾಮೇಜ್ ಆಗದಿರೋ ತರ ಹಲ್ಗೆ ಎಲ್ಲ ಹಾಕಿ ಯಾರು ಇಟ್ಕೊಂಡಿದ್ದಾರೆ ಗಾಡಿಗಳು, ಅಂತ ಪರ್ಟಿಕ್ಯುಲರ್ ಗಾಡಿಗಳನ್ನೇ ನಾನು ಬುಕ್ ಮಾಡ್ಕೊಂಡು ಎಲ್ಲ ಕ್ಲಬ್ಬಿಂಗ್ ಮಾಡಿ ನೀಟಾಗಿ ಯಾವ್ದು ಟೈಲ್ಗಳು ಡ್ಯಾಮೇಜ್ ಬರೋದ್ರಿಂದ ನಾನು ಈಗ ಟ್ರಾನ್ಸ್ಪೋರ್ಟ್ ಆಲ್ರೆಡಿ ಮಾಡ್ತಾ ಇದೀನಿ. ನಮ್ದು ಗೂಗಲ್ ರಿವ್ಯೂಸ್ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ, ಅದನ್ನ ಆತರ
ಬ್ಯಾಡ್ ಸರ್ವಿಸ್ ಆದ್ರೆ ಅಲ್ಲಿ ಕಾಮೆಂಟ್ ಅಲ್ಲೆಲ್ಲ ಹಾಕ್ತಿದ್ರು. ಸೊ ನಮ್ದು ಒಳ್ಳೆ ರಿವ್ಯೂಸ್ ಇದೆ, ಕಸ್ಟಮರ್ಸ್ ಆರ್ ವೆರಿ ಹ್ಯಾಪಿ. ಅಪ್ ಟು ರೀಸೆಂಟ್ ಆಗಿ ನಾವು ರಾಯಚೂರು, ಕೊಪ್ಪಳ ಡಿಸ್ಟಿಕ್ ಮತ್ತೆ ಹಾನಗಲ್ಗೆ ಮತ್ತೆ ಈ ಕಡೆ ನನ್ಗಂತ ಈ ಕಡೆ ಮಂಡ್ಯ, ಮದ್ದೂರು ಈ ಕಡೆ ಎಲ್ಲಾನು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಜನಗಳು. ಒಬ್ರು ತಗೊಂಡ್ ತುಂಬಾ ಜನ ರೆಫರ್ ಮಾಡ್ತಾರೆ. ಸೊ ಯಾರ್ದು ಇದುವರೆಗೂ ಆತರ ಕಂಪ್ಲೇಂಟ್ ಇಲ್ಲ. ಸೊ ಟ್ರಾನ್ಸ್ಪೋರ್ಟ್ ಜವಾಬ್ದಾರಿ ನಾನ್ ತಗೊಂತೀನಿ. ಸೊ ಅದನ್ನ ನಾವು ಮಾಡ್ಕೊಡ್ಬೋದು. ಸೊ ಸರ್, ನಿಮ್ ಶೋರೂಮ್ ನಲ್ಲಿ ತುಂಬಾ ವೆರೈಟೀಸ್ ಇದೆ ಅಂತ ಹೇಳಿದ್ರೆ ಸ್ವಲ್ಪ ತೋರಿಸಿ ಎಕ್ಸ್ಪ್ಲೈನ್ ಮಾಡಿ. ಈಗ ನಮ್ಮ ಶೋರೂಮ್ ಅಲ್ಲಿ ನೋಡಿ, ಕಸ್ಟಮರ್ಸ್ ಗೆ ಡೆಕೋರೇಟಿವ್ ವಾಲ್ಸ್ ಗಳು ಏನೇನ್ ಬರುತ್ತೆ, ಲೈಕ್ ಬೆಡ್ರೂಮ್ ಆಗ್ಲಿ, ಲಿವಿಂಗ್ ಆಗ್ಲಿ, ಬಾಲ್ಕನೀಸ್, ಎಲ್ ಬೇಕಂದ್ರು ಬಾತ್ರೂಮ್ಸ್ ಕೂಡ ಒಂದು ಡೆಕೋರೇಟಿವ್ ಫ್ಲೋರಲ್ ತರ ಡಿಸೈನ್ ಮಾಡ್ಕೋಬೇಕನ್ನೋರಿಗೆ. ಸೊ ತುಂಬಾನೇ ಫ್ಲೋರಲ್ ಕಲೆಕ್ಷನ್ಸ್ ಇದೆ. ಅದರಲ್ಲಿ ಇದು ತುಂಬಾ ರೀಸೆಂಟ್ ಆಗಿ ಬಂದಿರೋದು ಸೀಮ್ಲೆಸ್ ಅಂತ ಕರಿಬಹುದು. ಅಂದ್ರೆ ನಿಮ್ಗೆ ಜಾಯಿಂಟ್ 8x4 8 ಅಡಿ 4 ಅಡಿ ಒಂದೇ ಸ್ಲಾಬ್ ಅಲ್ಲಿ ನಿಮ್ಗೆ ಪ್ರಿಂಟಿಂಗ್ ಆಗಿರುತ್ತೆ. ಇದ್ರಲ್ಲಿ ಸಾಕಷ್ಟು ವೆರೈಟಿಗಳಿದೆ. ಅದ್ ನೋಡ್ಬೇಕು, ನಮ್ ಶೋರೂಮ್ ವಿಸಿಟ್ ಮಾಡಿ ನಾವು ಅದನ್ನ ತೋರಿಸ್ತೀವಿ. ಸ್ವಿಮ್ಮಿಂಗ್ ಪೂಲ್ ಮತ್ತೆ ಪಾಂಡ್ಸ್ ಗಳು ಮಾಡೋದಕ್ಕೆ ಟೈಲ್ಸ್ ಗಳು ನೋಡ್ತಾ ಇರ್ತಾರೆ, ಲೈಕ್ ಮೊಸೈಕ್ ಟೈಲ್ಸ್ ಅಂತ ಕರಿತೀವಿ. ಅದರಲ್ಲಿ ಗ್ಲಾಸ್ ವೆರೈಟೀಸ್ ಮತ್ತೆ ವೆಟ್ರಿಫೈಡ್ ವೆರೈಟೀಸ್ ಎರಡು ನಮ್ಮ ಹತ್ರ ಸಿಗುತ್ತೆ. 6x4 ಸೈಜ್ ಅಲ್ಲಿ 15mm ಸ್ಮಾರ್ಟ್ ಮಾರ್ಬಲ್ ಮತ್ತೆ 9mm ಎರಡು ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ. ಇದರಲ್ಲಿ ಸಾಕಷ್ಟು ವೆರೈಟೀಸ್ ಇದೆ. ಸೊ ಬಂದಾಗ ನಾವು ಅದನ್ನ ತೋರಿಸ್ತೀವಿ. ಸೊ ಕ್ಲೈಂಟ್ಸ್ ಗಳು ಟೆರೆಜೋ ಬೇಕು ಅಂತ ಕೇಳ್ತಾರೆ, ಟೆರೆಜೋ ತರ ಟೈಲ್ಸ್ ಇದೆ ನಿಮ್ಮಲ್ಲಿ ಅಂತ. ಇದರಲ್ಲಿ ಸಾಕಷ್ಟು ವೆರೈಟೀಸ್ ಇದೆ. ಸೊ ಅದನ್ನ ನೋಡ್ಬೋದು. ದೆನ್ ಡೆಕೋರೇಟಿವ್ ಟೈಲ್ಸ್ ಗಳು ಅಂತ ಕರಿತೀವಿ. ಇದೆಲ್ಲ ಬಾತ್ರೂಮ್ಸ್ ಅಲ್ಲಿ ಮತ್ತೆ ಡೈನಿಂಗ್ ಅಲ್ಲಿ ಎಲ್ಲ ಹೈಲೈಟ್ ಮಾಡ್ಕೊಳ್ಳುವಂತ ಟೈಲ್ಸ್ ಗಳು. ಸೊ ಈ ತರ ಟೈಲ್ಸ್ ಗಳಲ್ಲಿ ತುಂಬಾನೇ ವೆರೈಟೀಸ್ ಇದೆ ನಮ್ಮಲ್ಲಿ. ದೆನ್ ವುಡನ್ ಸ್ಟ್ರಿಪ್ಸ್ ಗಳು, ಸೊ ಬೆಡ್ರೂಮ್ ಗೆ ಮತ್ತೆ ಎಲಿವೇಶನ್ ಕ್ಲಾಡಿಂಗ್ ಗೆ, ಬಾಲ್ಕನೀಸ್ ಗೆಲ್ಲ ಬೇಕಾಗಿರೋ ವುಡನ್ ಸ್ಟ್ರಿಪ್ಸ್ ಗಳಲ್ಲಿ. ಅದರಲ್ಲೂ ನಮ್ಮಲ್ಲಿ ಸುಮಾರು ಒಂದು 150-200 ಕಲೆಕ್ಷನ್ಸ್ ಇದಾವೆ ಶೋರೂಮ್ ಅಲ್ಲಿ. ಅದನ್ನ ನೋಡ್ಬೋದು. ಆಮೇಲೆ ಪೋಸ್ಟರ್ ವಾಲ್ಸ್ ಗಳು ಕ್ರಿಯೇಟ್ ಮಾಡೋದಕ್ಕೆ ಸೊ ರೆಡಿಮೇಡ್ ಪೋಸ್ಟರ್ಸ್ ಕೇಳ್ತಾರೆ. ಸೊ ಇದು ವಾಲ್ ಪೇಪರ್ಗೆ ಆಲ್ಟರ್ನೇಟ್ ಪ್ರಾಡಕ್ಟ್. ವಾಲ್ ಪೇಪರ್ ಅದ ನಿಮ್ಗೆ ಲೈಫ್ ಡ್ಯೂರಬಿಲಿಟಿ ಕಮ್ಮಿ ಇರುತ್ತೆ, ಟೈಲ್ಸ್ ಆಗಿರೋದ್ರಿಂದ ವಾಷಬಲ್ ಮತ್ತೆ ಡ್ಯೂರಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಇದನ್ನ ಯೂಸ್ ಮಾಡ್ಕೊಬಹುದು. ಸೊ ನ್ಯಾಚುರಲ್ ಸ್ಟೋನ್ಸ್ ಗಳು ಸಿಗುತ್ತೆ. ಕ್ಲಾಡಿಂಗ್ ಬೇಕಾಗಿರೋಂಥ ನ್ಯಾಚುರಲ್ ಸ್ಟೋನ್ಸ್ ಇದಾವೆ. ಎಲ್ಲ ಇವತ್ತಿನ ಟ್ರೆಂಡ್ ತಕ್ಕನೆ ಯುನಿಕ್ ಆಗಿರುವಂತ ಒಳ್ಳೆ ಫ್ರೆಶ್ ಡಿಸೈನ್ಸ್ ಗಳು ಇಟ್ಕೊಂಡಿದೀವಿ. ಕಿಚನ್ ಕ್ವಾಡ್ಸ್, ಕಿಚನ್ ಸ್ಲ್ಯಾಬ್ ಬೇಕಾಗಿರೋಂಥ ಕ್ವಾಡ್ಸ್ ಸಿಗುತ್ತೆ ನಮ್ಮಲ್ಲಿ. ಅದಲ್ಲದೆ 15mm ವೆಟ್ರಿಫೈಡ್ ಅಲ್ಲಿ ಈಗ ಕಿಚನ್ ಇದು ಬಂದಿದೆ, ಸ್ಲ್ಯಾಬ್ಸ್ ಬಂದಿದೆ. ಅಡ್ವಾಂಟೇಜ್ ಏನು ಅಂತಂದ್ರೆ ಇದರಿಂದ ಲೋಯರ್ ಕಾಸ್ಟ್ ಇರುತ್ತೆ ಮತ್ತೆ ಸ್ಟೈನ್ ಫ್ರೀ. ಮೇನ್ಲಿ ಆ ಸ್ಲ್ಯಾಬ್ ಬಂದು ನಿಮಗೆ ಕಿಚನ್ಗೆ ಏನ್ ನಾವು 15mm ಸ್ಲ್ಯಾಬ್ ಕೊಡ್ತೀವಿ ವೆಟ್ರಿಫೈಡ್ ರಿಲೇಟೆಡ್, ತುಂಬಾ ಹೈ ಡೆನ್ಸಿಟಿ ಇರುತ್ತೆ, ತುಂಬಾ ಸ್ಟ್ರಾಂಗ್ ಇರುತ್ತೆ ಮತ್ತೆ ಸ್ಟೈನ್ ಫ್ರೀ ಮೇನ್ ಮತ್ತೆ ಹೀಟ್ ರೆಸಿಸ್ಟೆಂಟ್ ಆಗೋದು ನಿಮ್ಗೆ ಸಪೋರ್ಟಿಂಗ್ ಆಗಿರುತ್ತೆ ಕಂಪೇರ್ ಟು ಕ್ವಾಡ್ಸ್. ಅದೇ ಕ್ವಾಡ್ಸ್ ಅಲ್ಲಿ ನೀವು ಹೋದ್ರೆ ಸ್ವಲ್ಪ ಹೈ ಕ್ವಾಲಿಟಿಗೆ ಹೋಗುತ್ತೆ, ಪ್ರೀಮಿಯಂ ಅಂತ ಹೈ ಕಾಸ್ಟ್ ಹೋಗ್ಬೇಕಾಗತ್ತೆ. ಸೊ ಇದಾದ್ರೆ ನಿಮ್ಗೆ ಲೋ ಕಾಸ್ಟ್ ಅಲ್ಲೇನೆ ಎಲ್ಲ ಫೀಚರ್ಸ್ ಆಡೆಡ್ ಇರುತ್ತೆ. ತುಂಬಾ ಜನ ಸಬ್ವೆ ಟೈಲ್ಸ್ ಕೇಳ್ತಾರೆ. ಸಬ್ವೆ ಟೈಲ್ ಅಂತಂದ್ರೆ ಸ್ಮಾಲ್ ಸೈಜ್ ಟೈಲ್ಸ್ ಗಳು ಬರ್ತದೆ. ಅದನ್ನ ನಾವು ಕಿಚನ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಡ್ಯಾಡೋಗೆ. ಮತ್ತೆ ಬಾತ್ರೂಮ್ ಅಲ್ಲಿ ಶವರ್ ಏರಿಯಾ ಹೈಲೈಟರ್ಸ್ ತುಂಬಾ ಜನ ಕೇಳ್ತಾರೆ, ಲೈಕ್ ವಾಶ್ ಬೇಸಿನ್ ಬ್ಯಾಕ್ ಸೈಡ್ ಅಲ್ಲಿ ಮತ್ತೆ ಶವರ್ ಏರಿಯಾಗಳಲ್ಲಿ. ಸೊ ಅದರಲ್ಲಿ ನಮ್ಮಲ್ಲಿ ಸಾಕಷ್ಟು ವೆರೈಟಿಗಳಿದೆ. ಅಂದ್ರೆ ಶೇಪಿಂಗ್ ಆಗಲಿ, ಸ್ಕ್ವೇರು, ರೆಕ್ಟಾಂಗಲ್ ಮತ್ತೆ ಡೈಮಂಡ್ ಶೇಪು, ಟ್ರಯಾಂಗಲ್ ಶೇಪು, ತುಂಬಾ ವೆರೈಟೀಸ್ ಬರುತ್ತೆ. ಎಲ್ಲ ವೆರೈಟೀಸ್ ನಮ್ಮಲ್ಲಿ ಸಿಗುತ್ತೆ. ಈಗ ತುಂಬಾ ಜನ ಕಿಚನ್ ಅಲ್ಲಿ ಕ್ವಾಡ್ಸ್ ಹಾಕ್ಬೇಕಂತ ಅನ್ಕೊಂಡಿರ್ತಾರೆ. ನನ್ನ ಸಜೆಷನ್ ಏನಂತಂದ್ರೆ ಕ್ವಾಡ್ಸ್ ಹೋಗೋದಾದ್ರೆ ಸ್ವಲ್ಪ ಪ್ರೀಮಿಯಂ ಹೈ ಕ್ವಾಲಿಟಿ ಕ್ವಾಡ್ಸ್ ಹೋಗ್ಬೇಕಾಗತ್ತೆ. ಲೈಕ್ ಅದರಲ್ಲಿ ರೆಸಿನ್ ಕಂಟೆಂಟ್ ಎಷ್ಟಿದೆ ಅದೆಲ್ಲ ಮ್ಯಾಟರ್ ಆಗುತ್ತೆ. ಸೊ ನಾವೇನೋ ಲೋ ಬಜೆಟ್ ಅಲ್ಲಿ ಅಂದ್ರೆ 400-300 ಈ ರೇಂಜ್ ಅಲ್ಲಿ ನೋಡಿ ಕ್ವಾಡ್ಸ್ ಹಾಕೊಂಡ್ರೆ ತುಂಬಾ ಜನ ಕಂಪ್ಲೇಂಟ್ಸ್ ಬರ್ತದೆ, ಇನ್ನು ಸ್ಟೈನ್ಸ್ ಅಬ್ಸರ್ವ್ ಆಗ್ತಾ ಇದೆ, ಹೀಟ್ ತಗೊಂಡು ಅದ್ರದ್ದು ಕಲರ್ ಚೇಂಜ್ ಆಗ್ತಾ ಇದೆ, ಹಂಗೆಲ್ಲ ಬರ್ತಾ ಇದೆ. ಬಿಕಾಸ್ ಲೋ ಕ್ವಾಲಿಟಿ ಪ್ರಾಡಕ್ಟ್. ಅದ್ರ ಬದಲು ನೀವು ಆ ಕಾಸ್ಟ್ ಅಲ್ಲಿ ಏನಾದ್ರು ನೋಡ್ತಾ ಇದ್ರೆ ದಿಸ್ ಇಸ್ ದ ಬೆಸ್ಟ್ ಪ್ರಾಡಕ್ಟ್. 15mm ಸ್ಲ್ಯಾಬ್ ಬಂದಿದೆ ಇವಾಗ ಕಿಚನ್ ಕೌಂಟರ್ಗೆ. ವೆರಿ ಹೈ ಡೆನ್ಸಿಟಿ ಪ್ರಾಡಕ್ಟ್ ಕಂಪೇರ್ ಟು ನೀವು ಬೇರೆ ಯಾವ್ದನ್ನ ಪ್ರಾಡಕ್ಟ್ ಕಂಪೇರ್ ಮಾಡಿದ್ರೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಮತ್ತೆ ಪಕ್ಕಾ ಸ್ಟೈನ್ ಫ್ರೀ ಪ್ರಾಡಕ್ಟ್ ಮತ್ತೆ ಹೀಟ್ ರೆಸಿಸ್ಟೆಂಟ್ ಆಗಿರುತ್ತೆ. ಇದು ಸಾಕಷ್ಟು ವೆರೈಟೀಸ್ ಗಳು ಬಂದಿದೆ. ಇದನ್ನ ನೀವು ಕಿಚನ್ ಕೌಂಟರ್ಗೆ ಮತ್ತೆ ಡೈನಿಂಗ್ ಟೇಬಲ್ ಗಳಿಗೆ, ಪೂಜಾ ಕೌಂಟರ್ ಗಳಿಗೆ, ಎಲ್ಲಿ ಬೇಕಾದ್ರೆ ಕೌಂಟರ್ ಪರ್ಪಸ್ ಎಲ್ಲಿ ಬೇಕಾದ್ರೆ ಬಾತ್ರೂಮ್ ಕೌಂಟರ್ಸ್ ಎಲ್ಲಿ ಬೇಕಾದ್ರೆ ಇದನ್ನ ಯೂಸ್ ಮಾಡ್ಬಹುದು. ತುಂಬಾ ವೆರೈಟೀಸ್ ನಮ್ಮ ಹತ್ರ ಸಿಗುತ್ತೆ. ಇದು ನಮ್ದು ಸ್ಯಾನಿಟರಿ ಸೆಕ್ಷನ್. ಸೊ 3rd ಫ್ಲೋರ್ ಅಲ್ಲಿ ಮಾಡಿದೀವಿ. 1st ಫ್ಲೋರ್ ಅಲ್ಲಿ ಫುಲ್ ಕಂಪ್ಲೀಟ್ ಟೈಲ್ ಸೆಕ್ಷನ್ ಇದೆ. ಸೊ ಇದು ನಮ್ದು ಸ್ಯಾನಿಟರಿ ಸ್ಟುಡಿಯೋ. ಸೊ ಇಲ್ಲಿ ನಿಮ್ಗೆ ಏನ್ ನೋಡ್ತಾ ಇದ್ರೆ ಇದೆಲ್ಲ ಬಂದು ಡೈನಿಂಗ್ ಗೆ ಯೂಸ್ ಮಾಡುವಂತ ಫ್ಯಾನ್ಸಿ ವಾಶ್ ಬೇಸಿನ್ಸ್ ಗಳು. ಸೊ ಹಾಗೆ ಹೊರಗಡೆ ಬಂದ್ರೆ ಸೊ ನಾನು ಹೇಳ್ದಂಗೆ ಎಲ್ಲ ಪಾಪ್ಯುಲರ್ ಬ್ರ್ಯಾಂಡ್ ಗಳೇ ನಾವು ಡೀಲ್ ಮಾಡ್ತೀವಿ. ಲೈಕ್ ಸೆರಾದು ಸ್ಟುಡಿಯೋ ಮಾಡಿದೀವಿ ನಾವು. ಸೊ ಹಾಗೆ ಬಂದ್ರೆ ನಿಮ್ಗೆ ಇಲ್ಲಿ ಜಾಗ್ವಾರ್ ಇದೆ, ಮತ್ತೆ ಫ್ಯೂಚರ್ ಅಂತ ಫೇಮಸ್ ಸಿಂಕ್ ಹಳೆ ಬ್ರ್ಯಾಂಡ್. ಸೊ ಅವ್ರದ್ದು ಎಲ್ಲ ಕಂಪ್ಲೀಟ್ ಡಿಸ್ಪ್ಲೇ ನಮ್ಮಲ್ಲಿದೆ. ಇದು ಮೋಜಿಯೋ ಅಂತ ಬ್ರ್ಯಾಂಡ್. ಸೊ ದೇ ಫಾಲೋಡ್ ಇಟಾಲಿಯನ್ ಮಿಷನರೀಸ್ ಇಂದ ಎಲ್ಲ ಪ್ರೊಡಕ್ಷನ್ ಆಗುತ್ತೆ. ಸೊ ಪ್ರಾಡಕ್ಟ್ ಅಂತೂ ತುಂಬಾ ಕ್ವಾಲಿಟಿ ಮತ್ತೆ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಒಳ್ಳೆ ಪ್ರಾಡಕ್ಟ್, ಒಂದು ಒಳ್ಳೆ ಬಜೆಟ್ ಪ್ರೈಸ್ ಅಲ್ಲಿ ಸಿಗುತ್ತೆ ನಮ್ಗೆ. ಸೊ ಇವ್ರದ್ದು ವ್ಯಾನಿಟಿ ವಾಶ್ ಬೇಸಿನ್ಸ್ ಲೈಕ್ ನೋಡಿ ತರಲ್ಲ ಇವತ್ತು ಟ್ರೆಂಡ್ ಏನಿದೆ ಅದಕ್ಕೆ ಆತರ 5-way ಔಟ್ಲೆಟ್ ಥರ್ಮ್ಯಾಟಿಕ್ ಡೈವರ್ಟರ್ಸ್ ಗಳು, ಸೀಲಿಂಗ್ ಶವರ್ಸ್, ಆಮೇಲೆ ಕಲರ್ ಎಲ್ಲ ಟ್ಯಾಪ್ಸ್ ಯಾರು ಕಸ್ಟಮರ್ಸ್ ಗಳು ನೋಡ್ತಾ ಇದ್ರೆ ಸೊ ಒಂದು ಒಳ್ಳೆ ಬಜೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇರುವಂತ ಪ್ರಾಡಕ್ಟ್ ನೋಡ್ತಾ ಇದ್ರೆ. ಸೊ ಈ ಬ್ರ್ಯಾಂಡ್ ತುಂಬಾ ಚೆನ್ನಾಗಿದೆ. ಸೊ ಕ್ಯಾಬಿನೆಟ್ಸ್ ಗಳಲ್ಲಿ ಸಾಕಷ್ಟು ವೆರೈಟಿಗಳು ನಾವು ಇಟ್ಟಿದ್ದೀವಿ ಇಲ್ಲಿ. ಮತ್ತೆ ಕಮೋಡ್ ವಾಶ್ ಬೇಸಿನ್ಸ್ ಎಲ್ಲ ನಾವು ಮ್ಯಾಚಿಂಗ್ ಮಾಡಿ ಇಟ್ಟಿರ್ತೀವಿ. ಸೊ ಕಂಪ್ನಿಯಿಂದನೇ ಆ ತರ ಕೊಟ್ಟಿರ್ತಾರೆ. ತುಂಬಾ ಜನ ಹುಡುಕ್ತಾ ಇರ್ತಾರೆ ಒಳ್ಳೆ ಕ್ವಾಲಿಟಿ, ಒಳ್ಳೆ
ಕಲರ್ಫುಲ್ ಆಗಿರೋಂಥ ಪ್ರಾಡಕ್ಟ್ ಬೇಕು ಅಂತ ನಮ್ಮಲ್ಲೆಲ್ಲ ಅವೈಲೇಬಲ್ ಇದೆ. ಆಮೇಲೆ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆದಂತ ಗ್ರೋಹೆ ಮತ್ತೆ ಅಮೆರಿಕನ್ ಸ್ಟ್ಯಾಂಡರ್ಡ್ ನಾವು ಡೀಲ್ ಮಾಡ್ತೀವಿ. ಸೊ ಅದ್ರದ್ದು ಸ್ಟುಡಿಯೋ ಇಲ್ಲಿದೆ. ಸೊ ವೆಲ್ನೆಸ್ ಪ್ರಾಡಕ್ಟ್ ಆದಂತ ಜಕುಜಿ ಬಾತ್ ಟಬ್ಸ್ಗಳು ಮತ್ತೆ ಸ್ಟೀಮ್ ಜನರೇಟರ್, ಬಾತ್ರೂಮ್ ಎನ್ಕ್ಲೋಜರ್, ಪಾರ್ಟಿಷನ್ಸ್ಗಳು, ಸೊ ಇದೆಲ್ಲ ನೋಡ್ತಾ ಇದ್ರೆ ನಮ್ಮಲ್ಲಿ ಅವೈಲೇಬಲ್ ಇದೆ. ಸೊ ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡೋಣ. ಬಾತ್ರೂಮ್ ಎಕ್ಸೆಸರೀಸ್ಗಳು ತುಂಬಾ ಹೈ ಕ್ವಾಲಿಟಿ ಬ್ರಾಸ್ ಮೇಡ್ ಪ್ರಾಡಕ್ಟ್ ಆಗಿರುತ್ತೆ, ಮತ್ತೆ ಅಲ್ಲಿ ಕಲರ್ಸ್ ಕೂಡ ಅವೈಲೇಬಲ್ ಇದೆ. ಸೊ ತುಂಬಾ ಚೆನ್ನಾಗಿರೋಂಥ ಪ್ರಾಡಕ್ಟ್. ಸೊ ಇದನ್ನ ಬಂದು ನೋಡ್ಬೋದು. ಸೊ ಲೈಟಿಂಗ್ ಮಿರರ್ ಸಿಗ್ತವೆ ನಮ್ಮಲ್ಲಿ. ಸೊ ಆಮೇಲೆ ಸ್ಟೋರೇಜ್ ಬಾತ್ರೂಮ್ ಕ್ಯಾಬಿನೆಟ್ಸ್ ಬೇಕಾದ್ರೆ ಅದು ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ. ಒಂದು ಬೇಸಿಕ್ ರೆಗ್ಯುಲರ್ ಮಿರರ್ಸ್ ಬೇಕಂದ್ರೆ ಅದು ಕೂಡ ನಮ್ಮಲ್ಲಿ ಅವೈಲೇಬಲ್. ಸೊ ವೀಕ್ಷಕರೇ, ನೀವೇ ನೋಡಿದ್ರಿ ಅಲ್ವಾ ಇಲ್ಲಿನ ಕಲೆಕ್ಷನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲೇ ಇಷ್ಟು ಚೆನ್ನಾಗಿರೋ ಕಲೆಕ್ಷನ್ಸ್ ಇರುವಾಗ ಇನ್ ಈ ಶಾಪ್ ಅಲ್ಲಿ ಎಷ್ಟು ತರ ಕಲೆಕ್ಷನ್ಸ್ ಇದೆ. ಸೊ ಹಾಗಿದೆ, ತಡ ಯಾಕೆ ಮಾಡ್ತೀರಾ? ನೀವೇನಾದ್ರೂ ಟೈಲ್ಸ್ ಮತ್ತೆ ಸ್ಯಾನಿಟರಿಗೆ ನೋಡ್ತಾ ಇದ್ರೆ ಆದಷ್ಟು ಬೇಗ ಈ ಶಾಪ್ ವಿಸಿಟ್ ಮಾಡ್ಬೇಕು. ಸೊ ಏನ ಕ್ವೆರೀಸ್ ಇದೆ, ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.